ಪಂಚಾಯತಿ ಮಾಡ್ತಾನೆ ಇಲ್ಲ ನಿಂತು ಎಲ್ಲ ಶಕ್ತಿ ಇಲ್ಲ ಮಡವಾಡ್ರಿಗೆ 20 ಲಕ್ಷ ಖರ್ಚು ಮಾಡೋದು ಎಲ್ಲಿದೆ. ಆದ್ರೆ ಇದೆಲ್ಲ ಗೊತ್ತಿದ್ರು ಏನ್ ಮಾಡ್ತಾರೆ ಇವರು, ಏನ್ ಮಾಡಕ್ ಆಗುತ್ತೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇದೀವಿ ನಾವು. ಸತ್ಯ ಮಾತಾಡ್ಬೇಕು. ಇಲ್ಲಿ ಯಾವ್ದು ಓಲೈಕೆ ರಾಜಕಾರಣ ಇಲ್ಲ, ಎಲ್ಲ ಮೋಸನೇ ನಡೀತಾ ಇರೋದು. ನಾವು ಅತಿ ಹಿಂದುಳಿದಿರ್ತಕ್ಕಂಥ ಸಮಾಜ, ಉತ್ತರ ಕರ್ನಾಟಕದಲ್ಲ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರು ಎಷ್ಟು ಜನ ಅಪಾಯಿಂಟ್ ಅಲ್ಲಿ ಇದ್ದಾರೆ ಪಾಪ. ಇದು ನ್ಯಾಯನ? ಇದು ಎಸ್ಸಿಗೆ ಮಾತ್ರ ಪ್ರಜಾಪ್ರಭುತ್ವ. ಇಲ್ಲಿ ನಡೀತಾ ಇರೋದೇನು? ದೋಖ ಅಂದ್ರೆ ಮೋಸ, ವಂಚನೆ. ಉಳ್ಳವರ ಪಾಲಾಗುತ್ತಿದೆ ಈ ದೇಶದ ವ್ಯವಸ್ಥೆ, ಉಳ್ಳವರ ಪಾಲಾಗುತ್ತಿದೆ. ಯಾರೋ ಹೊಡ್ಕಂತಿದ್ದವನೇ, ಸಾವಿರಾರು ಕೋಟಿ ಮಾಡವನೆ. ನಮ್ಮ ಮಡಿವಾಳ ಸಮಾಜದಲ್ಲಿ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಭಯ ಭಕ್ತಿಯಿಂದ ಈ ತರ ಜೀವನ ಮಾಡ್ತಾ ಇದೀವಿ ನಾವು. ಒಂದು ಊರಲ್ಲಿ 4 ಮನೆ ಇದೆ, ಅಲ್ಲಿ ಎಷ್ಟು ಎಕರೆ ಜಮೀನು ಇದೆ ಅವ್ರಿಗೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಯಾರು ಅರ್ಥ ಮಾಡ್ಕೊಂತ ಇಲ್ಲ. ಅನ್ನಪೂರ್ಣಮ್ಮನ ವರದಿನ ಯಡಿಯೂರಪ್ಪ ಸಾಹೇಬರು ಮಾಡಿಸಿದ್ರು, ಆದ್ರೂ ವಿಧಾನಸೌಧದಲ್ಲಿ ಕಸದ ಬುಟ್ಟಿ ಸೇರಿದೆ. ಅದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ನನ್ನ ಹೆಸರು ಕೃಷ್ಣಪ್ಪ ಮಡಿವಾಳ ಅಂತೇಳಿ, ನಾವು ಸಮಾಜದ ಮುಖಂಡ ಅಷ್ಟೇ ನಾನು. ಆದ್ರೆ ಬಹಳ ನೋವಿದೆ ಸರ್. ಇದು ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನೀವು ಇವತ್ತು ನಾವು ಒಂದು ಪ್ರೆಸ್ ಮೀಡಿಯಾದ ಮುಂದೆ ಬಂದು ಮಾಡ್ತಾ ಇದ್ರ ಅನ್ನಪೂರ್ಣಮ್ಮ ವರದಿ ಜಾರಿಗೆ ಒತ್ತಾಯಿಸಿ ಏನು ಸರ್, ನಾವು ಮಡಿವಾಳ ಸಮುದಾಯದವರು ಸುಮಾರು ನಮಗೆ ಸ್ವತಂತ್ರ ಬಂದಾಗಿಂದಲೂ ಹೋರಾಟ ಮಾಡ್ಕೊಂತಲೇ ಬಂದಿದ್ದೀವಿ. ನಮಗಾದ್ರೆ ನ್ಯಾಯ ಕೊಡಿಸೋರಿಗೆ ಎಲ್ಲ ರಾಜಕಾರಣಗಳು, ಎಲ್ಲ ಪಕ್ಷಗಳು ವಿಫಲವಾಗಿದ್ದಾವೆ. ಯಾಕೆ ಅಂತಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡಿದಂಥ ಸಮುದಾಯ ಯಾವ್ದಾದ್ರು ಇದ್ರೆ ಅದು ಮಡಿವಾಳ ಸಮುದಾಯ. ಆದ್ರೂ ಸಮೇತ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡಿದ್ರು ಸಮೇತ ನಮಗೆ ಅನ್ನಪೂರ್ಣಮ್ಮ ವರದಿಯ ಜಾರಿಗೆ ಆಗ್ತಾ ಇಲ್ಲ, ನಮ್ಮನ್ನ ಪರಿಷ್ಠ ಜೊತೆಗೆ ಸೇರಿಸ್ತಾ ಇಲ್ಲ. ಇದು ನಮ್ಮ ದುರ್ದೈವ. ಓಕೆ ಸರ್, ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನೇನು ಮಾಡ್ತಾರೆ ಸರ್? ಇಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರ್ತೀವಿ. ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಅವ್ರು ಏನಾದ್ರೂ ಮನ್ನಣೆ ಆಗ್ತಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನೋ ವಿಧಾನಸೌಧ ಮುತ್ತಿಗೆ ಹಾಕೋದ್ರಲ್ಲಿ ಎರಡೇ ಮಾತಿಲ್ಲ ಅಂತ ಹೇಳ್ತೀವಿ. ನಾನು ರವಿಕುಮಾರ್ ಶಾಪರ್ಕರ್ ಕಲಬುರಗಿಯಿಂದ ಬಂದಿರತಕ್ಕಂಥ. ಕಲಬುರಗಿಯಿಂದ ಇವತ್ತು ದಿನ ಗುಲ್ಬರ್ಗಾದಲ್ಲಿ ಇನ್ನು ಬೆಂಗಳೂರಲ್ಲಿ ನಡೀತಕ್ಕಂತಹ ಫ್ರೀಡಂ ಪಾರ್ಕ್ ನಡೀತಕ್ಕಂತಹ ಅಹೋರಾತ್ರಿ ಧರಣಿಗೆ ಕಲಬುರಗಿಯಿಂದ ಸುಮಾರು 50ಕ್ಕಿಂತ ಹೆಚ್ಚಿನ ಜನರು ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಕಳೆದ 70 ವರ್ಷಗಳಿಂದ ಸುಮಾರು 7 ರಿಂದ 8 ದಶಕಗಳಿಂದ ಏನು ಹೋರಾಟ ನಡೀತಾ ಇದೆ, SC/ST ಮೀಸಲಾತಿ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ವಿ, ಅದು ಇಲ್ಲಿವರೆಗೂ ಕೂಡ ಫಲಪ್ರತಿ ಆಗಲಿಲ್ಲ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ನೇತೃತ್ವದಲ್ಲೇ ಮಡಿವಾಳ ಸಮಾಜಕ್ಕೆ SC/ST ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇದ್ದರೂ ಕೂಡ ಅವತ್ತಿನಿಂದ ಇಲ್ಲಿವರೆಗೂ ಕೂಡ 70 ಸಮಾಜಕ್ಕೆ ಅನ್ಯಾಯವಾಗಿರ್ತಕ್ಕಂಥದ್ದು. ಪ್ರೊಫೆಸರ್ ಅನ್ನಪೂರ್ಣನವರ ಒಂದು ವರದಿಯ ಪ್ರಕಾರ ಈಗಾಗಲೇ ಸುಮಾರು 20 ವರ್ಷಗಳಿಂದಲೇ ನಮ್ಮ ಸಮಾಜವನ್ನು SC/ST ಪಟ್ಟಿಯಲ್ಲಿ ಸೇರಿಸಬೇಕಾಗಿತ್ತು, ಆದರೂ ಕೂಡ ಆಗಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 11 ದಿನ ಅನ್ನಪೂರ್ಣಮ್ಮ ವರದಿ ಆಗಿದೆ, ಎಲ್ಲದೂ ಆಗಿದೆ. ದಯವಿಟ್ಟು 5 ದಿನ ಬಿಟ್ಬಿಟ್ಟು ಏನಾದ್ರು ಮಾಡಿ. ಸಣ್ಣ ಸಮುದಾಯ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೂ ನಮ್ಗೆ ಏನೂ ಆಕ್ಷನ್ ತಗೊಂತ ಇಲ್ಲ. ದಯವಿಟ್ಟು ಯಾಕೆ ಅಂತಂದ್ರೆ ಸಣ್ಣ ಸಮಾಜ ಗೊತ್ತಿದ್ರು ಒಂದು MSc ಕೊಡ್ತೀನಿ ಅಂತೀರಾ, MLA ಟಿಕೆಟ್ ಕೊಡ್ತೀನಿ ಅಂತೀರಾ, ಯಾವುದೂ ಕೊಡ್ತಾ ಇಲ್ಲ, ಯಾವಾಗಲೂ ಕೊಟ್ಟಿಲ್ಲ. ಯಾಕೆ ಈ ಥರ ನಮ್ಮನ್ನ ಇದು ಮಾಡ್ತಾ ಇದ್ದೀರಾ? ದಯವಿಟ್ಟು ಒಂದ್ಸತಿನಾದ್ರು ಅನ್ನಪೂರ್ಣ ದಿನ ಮುಂದೆ ಕಳಿಸಿ. ನಾವು ನಿಮ್ಮ ಪರವಾಗಿ ಇರ್ತೀವಿ, ಪರವಾಗಿರಲ್ಲ ಅಂತಲ್ಲ. ನೀವು ಯಾಕೆ ಪರವಾಗಿರಕ್ಕೆ ಬಿಡ್ತಾನೆ ಇಲ್ವಲ್ಲ? ನೀವು ಯಾಕೆ ಬೇಡ ನೀವು ಮಡಿವಾಳ ಸಮಾಜ ಬೇಡ ನಿಮಗೆ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ದಯವಿಟ್ಟು ನಮ್ಮನ್ನ ಶಿಫಾರಸು ಮಾಡಿಸಿ ಮುಂದೆ ಕಳಿಸಿ. ದಯವಿಟ್ಟು ನೀವು 5 ಅಂತ ಹೇಳ್ಬಿಟ್ಟು ಹಿಂಗೆ ಮುಂದೆ ಮಾಡಬೇಡಿ. 5 ಸ್ವಲ್ಪ ಕಳಿಸಿ. ಯಾಕೆ ನಾವು ನಿಮ್ಮ ಪರವಾಗಿ ಇರ್ತೀವಿ. ನೀವು OBC ಇದ್ದೀರಾ, ನಾವು OBC ಇದ್ದೀವಿ. ದಯವಿಟ್ಟು ಏನೋ ಒಂದು ಮಾಡಿ. ನಿಮ್ಮದು ಮಾತ್ರ ಕಳಿಸ್ತೀರಾ ಎಷ್ಟಿಗೆ ಅಂತ ಹೇಳ್ಬಿಟ್ಟು. ನಾವು ಯಾಕೆ ಮಡಿವಾಳ್ರಿ ಇಲ್ವಾ? ಅನ್ನಪೂರ್ಣ ವರದಿ ನಮ್ಗೆ ಜಾರಿ ಆಗಿಲ್ಲ 2009 ಯಡಿಯೂರಪ್ಪ ಕಳಿಸಿಲ್ವ ಮೇಲೆ? ದಯವಿಟ್ಟು ಮಾಡಿ. ಯಾಕೆ ಮಾಡಲ್ಲ? ಸಣ್ಣ ಸಮಾಜಕ್ಕೆ ಯಾಕೆ ಈ ಥರ ಮಾಡ್ತೀರಾ? ದಯವಿಟ್ಟು ಸಿದ್ದರಾಮಯ್ಯ ಮಾಡಿ. ಆಯ್ತಾ? ನಿಮ್ಮ ಹೆಸರು? ಶಿವಮೂರ್ತಿ, ಚಕ್ರಪಟ್ಟಣ ಹೋಬಳಿ ಅಧ್ಯಕ್ಷ. ಓಕೆ. ಚಿಕ್ಕಮಗಳೂರು ಡಿಸ್ಟಿಕ್ ದೇವನೂರು ಅಂತ ನಮ್ಮ ಗ್ರಾಮ. ನಮ್ಮದು ವರ್ಷಾನುಗಟ್ಟಲೆ ಅಂದರೆ ನಮ್ಮ ಪಿತ್ರಾರ್ಜಿತವಾದಂಥ ಆಸ್ತಿ, ಅದನ್ನು ನಾವು ಸಾಕು ಮಾಡ್ಕೊಂಡು ಬರ್ತಾ ಇದ್ವಿ. ಸ್ವಲ್ಪ ಕಾರಣಾಂತರದಿಂದ ನಾವು ಬೇರೆ ಊರಿಗೆ ಬಂದಾಗ ಅಕ್ಕಪಕ್ಕದವರು ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ರು. ಇವಾಗ ಅದನ್ನು ನಮ್ಮದೇ ಜಮೀನು ಅಂತ ಕೂತ್ಕೊಂಡ್ರು. ಅದಾದಮೇಲೆ ಕೋರ್ಟಿಗೆಲ್ಲ ಹೋಗಿ ಎಲ್ಲ ಆಯಿತು. 2 ಸಲನೂ ಕೋರ್ಟಲ್ಲಿ ಜಡ್ಜ್ಮೆಂಟು ನನ್ನ ಪರವಾಗಿ ಆಯಿತು. ಫಸ್ಟ್ನೇ ಸಲ ಇಂಜೆಕ್ಷನ್ ಆರ್ಡ್ರ್ ಆಯಿತು, ಆಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಆಯಿತು 2ನೇ ಸಲ. ಹಂಗಾದರೂ ಕೂಡ ಅಲ್ಲಿಗೆ ಹೋದಾಗ ನಾವು ಸಣ್ಣ ಸಮಾಜನ ಒಂದೇ ಒಂದು ಕಾರಣಕ್ಕೋಸ್ಕರ ದೊಡ್ಡ ಸಮಾಜದವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಇದನ್ನು ತಗೊಂಡೋಗಿ ವಿತ್ ವಿಡಿಯೋ ರೆಕಾರ್ಡಿಂಗ್ ಸಮೇತ ತಗೊಂಡೋಗಿ ಸ್ಟೇಷನಲ್ಲಿ ಹೋಗಿ ಕೊಟ್ಟರು ಕೂಡ ನಮಗೆ ಯಾರೂ ಕೂಡ ಕೇಸು ತಗೊಳ್ಳಿಲ್ಲ, ಕಂಪ್ಲೇಂಟು ಮಾಡಲಿಲ್ಲ, ನಮಗೆ ಅಲ್ಲಿ ನ್ಯಾಯನೂ ಕೊಡಿಸ್ಲಿಲ್ಲ. ನಾವು ಮತ್ತೆ ಹೋರಾಡೋದು ತಪ್ಪಲಿಲ್ಲ. ಹಾಗಾಗಿ ಇವಾಗ ನಾವು ಇದನ್ನು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಈ ಸಣ್ಣ ಸಮಾಜದಲ್ಲಿ ಇರೋದಕ್ಕೋಸ್ಕರ ಇಷ್ಟೊಂದು ನಮಗೆ